ಕೊಟ್ಟಿದ್ದೀವಿ. ಕೇಂದ್ರದವರು 5 ನಯಾ ಪೈಸೆ ಕೊಟ್ಟಿಲ್ಲ. ಸಾಲ ಏನಿದೆ 22,000 ಕೋಟಿಯಷ್ಟು ಸಾಲ ಏನಿದೆ ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ, IMFಯಿಂದ, ADBಯಿಂದ ತಗೊಂಡಿರುವಂಥ ಸಾಲ. ಅದು ತೀರಿಸುವಂಥ ಕೆಲಸವನ್ನು ನಾವು BMRCಯಲ್ಲೂ ಮತ್ತು ನಾವು ಇಬ್ಬರು ಮಾಡಬೇಕಾಗಿದೆ. ಸೊ ಲಾಸಲ್ಲಿ ನಡೀತಾ ಇದೆ. 600 ಕೋಟಿ ಒಂದು ವರ್ಷಕ್ಕೆ ಲಾಸ್ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ BMRCಯಲ್ಲೂ. ಇದನ್ನು ಹಿಂಗೆ ಇಟ್ಕೊಬೇಕು ಅನ್ನುವಂಥದ್ದು ಜನಸಾಮಾನ್ಯ ತೀರ್ಮಾನ ಮಾಡಲಿ. ಬೇಡ, ನಾವು ಪೂರ್ತಿ ಫ್ರೀಯಾಗಿ ಬಿಡ್ತೀವಿ, ಮೆಟ್ರೋದಲ್ಲಿ ಯಾರು ಬೇಕಾದರೂ ಫ್ರೀಯಾಗಿ ಓಡಾಡ್ಬೋದು ಅನ್ನುವಂಥದ್ದು ನೀವು ಅನೌನ್ಸ್ ಮಾಡಿ. ಯಾಕೆಂದ್ರೆ ನೀವೆಲ್ಲ ಭಾಳ ಹೋರಾಟ ಮಾಡ್ತಾ ಇರುವಂಥ ಉದ್ದೇಶ ನೆಕ್ಸ್ಟ್ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ ಅನ್ನುವಂಥದ್ದು ಅಷ್ಟೇ. ಆ ರಾಮದೇವ್ ಅನ್ನುವಂಥವ್ರು ಬಂದು ಒಂದು ಮೀಟಿಂಗ್ ಏನು ಮಾಡಿದ್ರು, ಪ್ರತಿಯೊಬ್ಬರು MPಗೂ ಮತ್ತು MLAಗೂ ಡೈರೆಕ್ಷನ್ ಕೊಟ್ಬಿಟ್ಟು ಹೋಗ್ಯವ್ರೆ. ನೀವು ಶುರು ಮಾಡಿರಿ, ಏನಾದರೂ ವಿಭಿನ್ನವಾಗಿ ಶುರು ಮಾಡಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ತಂದು ಒಂದು 2-3 ಹೆಣಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡ್ಬೋದು BJPಯವರು ಅಂತ ಜನ ಮಾತಾಡ್ಕತ್ತವ್ರೆ. ಪಾಪ ಅವ್ರು ಯಾರೋ ವಿ ಸೋಮಣ್ಣ ಅಂತ ಬೆಂಗಳೂರು ನಿಮ್ಮ ಸ್ನೇಹಿತರು ಮನೋರವರೇ ಬರೇ ದಾರಿ ಉದ್ದಕ್ಕೂ ಎಲ್ಲ ಕಡೆನೂ ಸುಳ್ಳು ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಬಿಟ್ಟರೆ ಒಂದೇ ಒಂದು ರೈಲು ಬಿಡ್ತಾವ್ರೆ ಅಷ್ಟೇ. ಇಲ್ಲಿಂದ ಹೈದರಾಬಾದ್ಗೆ, ಇಲ್ಲಿಂದ ಚೆನ್ನೈಗೆ 5 ಸ್ಪೀಡ್ ರೈಲನ್ನ ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಾವ್ರೆ ಅಷ್ಟೇ. 5 ಸ್ಪೀಡು ಅಂದರೆ ಯಾವುದು, 110 ಕಿಲೋಮೀಟ್ರ್ ಹೋಗ್ತಾರೋದು 120 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಜಾಸ್ತಿ ಮಾಡುವಂಥ 1 ಅವರು ಆ ಟ್ರಾವೆಲಿಂಗ್ ಟೈಮ್ ಕಮ್ಮಿ ಆಗುವಂಥದ್ದು ಅಷ್ಟೇ. ಆಮೇಲೆ ಜನಗಳೆಲ್ಲ ಆಕ್ರೋಶ ಶುರುವಾಯಿತು. ಯಾರೆಲ್ಲ ಬರೀ ಪೂರ್ತಿ ತಮಿಳ್ನಾಡಿಗೆ ಆಂಧ್ರಗೆ ಅನುಕೂಲ ಆಗ್ತದೆ ಸ್ವಾಮಿ, ಇವೆರಡು ಟ್ರೈನಿಂದ ನಮಗೇನು ಅನುಕೂಲ ಆಗಲ್ಲ ಅಂದಿದ್ದಕ್ಕೆ ಇದ್ದಕ್ಕಿದ್ದಂಗೆ ಅಲ್ಲೊಬ್ಬರು ರೈಲು ಬಿಡೋರು ಅವರೇ ಅಲ್ಲಿ ಹುಬ್ಬಳ್ಳಿಲಿ, ಅವ್ರು ಯಾರೋ ಜೋಶಿ ಅನ್ನೋರು. ಅವ್ರೇನು ಮಾಡಿದ್ರು, ಒಂದು ಪತ್ರ ತೊಗೊಂಡೋಗಿ ಆ ವೈಷ್ಣವಿಗೆ ಒಂದು ಕೊಟ್ಬಿಟ್ರು, ಸ್ವಾಮಿ ಬೆಂಗಳೂರಿಂದ ಮುಂಬೈಗೆ ಒಂದು ಕಡೆ ಟ್ರೈನ್ ಬೇಕು ನಮಗೆ ಅಂತ ಒಂದು ಪತ್ರ ಕೊಟ್ಬಿಟ್ಟು ಇವರೇ ಹೇಳ್ಕೊಂತಾರೆ ಮಾಧ್ಯಮ ಇದರಲ್ಲಿ ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡೋದು. ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿಬಿಟ್ರು. ಇಲ್ಲಿಂದ ಇನ್ನೊಂದು ಟ್ರೈನು ಬಾಂಬೆ ಕಡೆ ಓದ್ತದೆ, ಅದು 800 ಕಿಲೋಮೀಟ್ರ್ ಬರೀ ಕರ್ನಾಟಕದಲ್ಲೇ ಓದ್ತದೆ ಅಂತ ಇವ್ರಿಗೆ ಒಂದು ಹೇಳಿಕೆ ಕೊಟ್ಬಿಟ್ಟು ಅಲ್ಲಿ ಮುಚ್ಚಾಕ್ಬಿಟ್ರು ಅಷ್ಟೇ. ಬಡ್ಜೆಟಲ್ಲಿ ಸ್ಯಾಂಕ್ಷನ್ ಆಗದೆ ಇರುವಂಥದ್ದು, ಬಡ್ಜೆಟಲ್ಲಿ ಘೋಷಣೆ ಆಗದೆ ಇರುವಂಥದ್ದು, ಇವ್ರು ಕೊಟ್ಟಿರೋ ಒಂದು ಪತ್ರದ ಬೇಸಿಸ್ ಮೇಲೆ ಇನ್ನೊಂದು ರೈಲು ಬಿಡುವಂಥ ಕೆಲಸವನ್ನು ಮಾಡಿಬಿಟ್ರು. ಇನ್ನು ಯಾರೋ ಮಂಗಳೂರವ್ರು ಯಾರೋ ಈಚೆ ಬಂದಿಲ್ಲ, ನಾನು ಒಂದು ರೈಲು ಬಿಡ್ತೀನಿ, ಅದರ ಹೆಗ್ಡೆ ಕಾಗೇರಿ ಇದ್ದಾರೆ ಒಬ್ರು ಇರಲ್ಲ, ಅವರೊಂದು ಪತ್ರ ಕೊಟ್ಬಿಟ್ಟು ಅವರು ನಮಗೂ ಮಂಗಳೂರಿಗೂ ಒಂದು ಟ್ರೈನ್ ಬಿಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ರೈಲು ಬಿಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋಂಥ ಕೆಲಸವನ್ನು ಅವರೊಂದು ಪತ್ರ ಕೊಟ್ಬಿಟ್ಟು ಅವ್ರು ಅನೌನ್ಸ್ ಮಾಡಿಬಿಡ್ತಾರೆ. ಇದು ವ್ಯವಸ್ಥೆ ಮಾಡ್ಕೊಂಡವ್ರೆ. ಇದು ದೊಡ್ಡ ದುರಂತದ ಸಂಗತಿ. ರಾಜ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸವನ್ನು BJPಯವ್ರು ಮಾಡ್ತಾವ್ರೆ. ಅಶೋಕ್ಗೆ ಏನಾದರೂ ಮಾನ ಮರ್ಯಾದೆ ಇದು, ವಿರೋಧ ಪಕ್ಷ ನಾಯಕ ಹೆಂಗಿರಬೇಕು, ಎಷ್ಟು ಮಟ್ಟಿಗೆ ಅಟ್ಲೀಸ್ಟ್ ಒಂದು 10% ಸುಳ್ಳು ಹೇಳಪ್ಪ, ಪರವಾಗಿಲ್ಲ. 100% ಅಲ್ಲ, ಅದಕ್ಕಿಂತ ಜಾಸ್ತಿ ಸುಳ್ಳು ಹೇಳೋದು ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ರಲ್ಲ ಅಶೋಕ್ ಅವರೇ. ನಿಮ್ಮ ತಲೆಯಲ್ಲಿ ಏನಾದರೂ ಮಿದ್ಲಿದೆಯಾ, ಇನ್ನೇನಾದರೂ ಇದೆಯಾ, ಮತ್ತೊಂದು ಇದೆಯಾ, ಸವಾಲು ಅಂತೀರಿ. ಇದು ಯಾರ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ರಿ, ನಿಮ್ಮದು ರೀ, ಯು ಆರ್ ದ ಓನರ್. ನೀವು ಓನರು ಅನ್ನುವಂಥದ್ದಕ್ಕೆ ಹೈಕೋರ್ಟ್ ಆಫ್ ಕರ್ನಾಟಕ ಡಿಸಿಷನ್ ಕೊಟ್ಟು ನವೆಂಬರ್ 2025 ಕೋರ್ಟ್ ಜಡ್ಜ್ಮೆಂಟ್ ಇದೆ, ದಯಮಾಡಿ ಓದಿ.